ಅಂದ್ರಿ? ಹೌದು. ಚಾ ಮಾಡ್ಕೊಂಡ್ ಬರ್ತೀನಿ. ಹೋಗು. ರೀ ನೀರ್ ಇಲ್ರಿ? ಏಯ್ ನಿನಗೇನು ಹೇಳಿದ್ದೀನಿ? ಚಾ ಮಾಡ್ಕೊಂಡ್ ಬರ್ತಾನಂತ ಹೇಳಿದ್ದಿಲ್ಲ? ನೀರ್ ಯಾಕೆ ತಗೊಂಬಂದಿ? ಈ ಹಾಳಾದ ನೀರ್ ಯಾರಿಗೆ ಬೇಕಾಗ್ಯದ? ನೀನ ಕುಡಿ. ಚಾ ಮಾಡಕ್ ಇಟ್ಟನ್ರಿ, ಈಗ ನೀರ್ ತಗೋರಿ, ಅದನ್ನು ತಗೊಂಡ್ ಬರ್ತೀನಿ ತಗೋರಿ. ನಿನ್ನ ಚಾ ನೀರ ಯಾರಿಗೆ ಬೇಕಾಗ್ಯಾವು? ನೋಡು, ನಿಮ್ಮಪ್ಪ ಅದನ್ನೆಲ್ಲ ನನಗ ಮೋಸ ಮಾಡಿಬಿಟ್ಟ. ನಿನ್ನಂತ ಹಳ್ಳು ದುಡ್ಡುನ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡ್ತಾನೆ ಅಂತೇಳಿ ನನ್ನ ಕೊರಡಿ ಕಟ್ಟಿ ಮೋಸ ಮಾಡಿಬಿಟ್ಟ. ನಿಮ್ಮಪ್ಪನ ಮಾತಿನ ಪ್ರಕಾರ 1,00,000 ರೂಪಾಯಿ ಇವತ್ತು ಬೇಕಂದ್ರೆ ಬೇಕು ನನಗೆ. ನಮ್ಮ ಅಪ್ಪ ತಪ್ಪು ಮಾಡಿದ್ಕಾಗಿ ನನಗೆ ಯಾಕೆ ಶಿಕ್ಷೆ ಕೊಡ್ತೀರಿ? ಏಯ್ ದರಿದ್ರದವಳ, ನಿಮ್ಮಪ್ಪ ಏನ್ ಹೇಳಿದ್ ನನಗೆ? ನೌಕರಿ ಅಳ ಸಿಕ್ಕರ ಲಕ್ಷಾಂತರ ರೂಪಾಯಿ ವರದಕ್ಷಿಣೆ ಕೊಡ್ತಾನ ಅಂತ ಹೇಳಿದ್ದ. ಈಗ ನಾ ನೌಕರಿ ಇಡ್ಬೇಕಾದ್ರೆ ಲಕ್ಷ ಅಂತಲೇ ಕೊಟ್ಟಿನಲ್ಲಿ. ಅದನ್ನ ಯಾರು ಕೊಡ್ತಾರ? ಇವತ್ತ ನಿಮ್ಮ ಅಪ್ಪನ ಮನೆಗೆ ಹೋಗಿ ರೊಕ್ಕ ತರ್ಬೇಕ. ನಾನು ನಿನಗೆ ಬಿಟ್ಟಿ ತಿನ್ನಾಕ ಅನ್ನ ಹಾಕಿ ಉಡಾಕ್ ಸೀರೆ ಕೊಟ್ಟಿನಿ, ಇರಾಕ್ ಆಸರೆ ಕೊಟ್ಟಿನಿ. ನಿನ್ನಂತ ಹಳ್ಳಿಗೆ ಹೋಗ್ತೀನಿ, ಯಾರ ಮದುವೆ ಹಾಕಿರ್ಲಿ. ಏನೋ ಹೇಳು, ಇವತ್ತು ಹೋಗಿ ರೊಕ್ಕ ಇಸ್ಕೊಂಡು ಬರಬಹುದು. ರೀ ಎಲ್ಲ ಹೋಗಿ ಅಂತ ಹೇಳಾಕೈತಿ ಮನೆ ಬಿಟ್ಟು. ಹೇಳು ಸರ್ಗಿ. ರೀ ನಮ್ಮ ಅಪ್ಪ ನನ್ನ ಮದುವೆ ಮಾಡಿ ಕೊಟ್ಟಂದ್ರೆ ನಾ ಮಾತ್ರ ಹೋಗಂಗಿಲ್ರಿ, ನಾ ಇಲ್ಲೇ ಸಂಸಾರ ಮಾಡ್ತೀನಿ. ಏಯ್ ಈ ಮಾತು ಇಟ್ಟು ನಿಮಿಷ ಹೇಳಿಸಿ ಅದೇ ಹೊರಗೆ ಹೋಗಿ ಕೇಳಾಕ್ತೀನಿ. ಅವ್ರ ಮನೆಗೆ ಹೋಯ್ತಂದ್ರೆ ಗಂಡ ಬಿಟ್ಟು ನಾ ಹೋಗಂಗಿಲ್ರಿ. ಆ ಗಂಡ ನಾನೇ ನಿನ್ನ ಕರೀತದೆ. ಇವತ್ತು ಮನೆ ಬಿಟ್ಟು ಹೋಗ್ಬಿಟ್ಟು ಏ ಸರೋಜ, ತಲೆ ನುರ್ಸೈತೈತೆ ಒಂದು ಚೆಂಡು ಬಾಂಬ್ ತಗೊಂಬರ್ಲಿ. ಮನೆ ಬಿಟ್ಟು ಹೊರಗೆ ಕಳಿಸಿಬಿಟ್ಟಿನಲ್ಲ, ಎಲ್ಲಿಂದ ಬರ್ಬೇಕು? ಹೇಗ್ ಮಾಡ್ಬೇಕು? ಓ ನನಗೆ ಹೇಳ್ಯಾಕ ಹೇಳಿಂಗ ಎಲ್ಲರೂ ಒಂದು ಕೆಲಸ. ಹಲೋ. ಹಲೋ ಮುಟ್ಟಣ್ಣ, ನಾನು ಬಂಡಿಗಿನಿಂದ ಮಾತಾಡ್ತಿರೋದು. ಅದೇ ಹೇಳಿದ್ನಲ್ಲ, ಮನೆ ಕೆಲಸಕ್ಕಾಗಿ ಒಂದು ಲೇಡೀಸ್ ಬೇಕಾಗೈತಿ ಅಂತ. ಅದಾರ? ಎವರು? ಹುಬ್ಬಳ್ಳಿ. ಹಲೋ, ಹುಬ್ಬಳ್ಳಿಯಿಂದ ಇಲ್ಲಿ ಯಾವಾಗ ಬರ್ತಾರೋ? ಕರ್ನಾಟಕ ಅದಾರ? ಓಕೆ. ಎಲ್ಲಿ ಹುಬ್ಬಳ್ಳಿ? ಅವ್ರ ಹೆಸರೇನು? ಸುಕನ್ಯಾ. ವಾ, ಅಲ್ಲೋ ಹೆಸರು ಕೇಳಾಕ ಲೈಕ್ ಐತಲ್ಲ. ಬೇಗಾರ ನೋಡಕ್ ಚಂದ ಐತಿನ? ಬಾ. ಹಾಗಲ್ಲೋ, ಸುಕನ್ಯಾ ಅಂತ ಕೇಳಿದ ಅಕ್ಷರ ಅದು ಕೇಳಿದ್ನಿ. ಆಯ್ತು, ಇವತ್ತು ಬಾ ಅಂತ ಹೇಳು. ಮನೆಯಲ್ಲಿ ಚಾ ಮಾಡೋರಿಲ್ಲ, ಅಡಿಗೆ ಮಾಡೋರಿಲ್ಲ, ಟೆನ್ಷನ್ ಆಗ್ಬಿಟ್ಟಿತ್ತು ನನಗಂತೂ. ಆಯ್ತು, ಇಲ್ಲ ಬಾ, ಬೆಳೆಸ್ಕೊಡು ನಂದೆಲ್ಲ ನಂಬರ್ ಸರಿಯಾಗಿ. ಆಯ್ತು ಇಡು. ಪ್ರಶಾಂತ್ ಸರ್. ಓ, ಯಾರು? ಸರ್ ಪ್ರಶಾಂತ್ ಸರ್ ಅಂದ್ರೆ ನೀವನ್ನ? ಹೌದು, ನಾವು. ಎಸ್ ಸರ್, ಮನೆ ಕೆಲಸದವ್ರು ಬೇಕಂತ ಹೇಳಿದ್ರು, ಫೋನ್ ಮಾಡಿದ್ರು. ಓ, ನಿಮ್ ಫ್ರೆಂಡ್ ಫೋನ್ ಮಾಡಿ ಹೇಳಿದ್ರು. ಮುತ್ತಣ್ಣ? ಹಾ ಹೌದು ಸರ್. ಬನ್ನಟ್ಟಿ? ಹಾ ಹೌದು. ಓಕೆ, ನಾವು ಬನ್ನಿ ಸರ್. ಥ್ಯಾಂಕ್ ಯು ಸರ್. ಬಾಯ್. ಕುಳಿತುಕೊಳ್ಳಿ. ಓಕೆ ಸರ್, ಥ್ಯಾಂಕ್ ಯು.
ಏನ್ ಕೆಲಸ ಮಾಡ್ತೀರಿ? ಎಲ್ಲ ಮನೆ ಕೆಲಸ ಸರಿಯಾಗಿ ಮಾಡ್ತೀರಾ? ಸರ್ ಎಲ್ಲ ಕೆಲಸ ಮಾಡ್ತೀನಿ, ಕಿಚನ್ ಕೆಲಸ ಮಾಡ್ತೀನಿ, ಮನೆ ಕೆಲಸ ಮಾಡ್ಕೊಳ್ತೀನಿ, ಬಟ್ಟೆ ತೊಳಿತೀನಿ, ಫುಡ್ ಎಲ್ಲ ಚೆನ್ನಾಗಿ ಮಾಡ್ತೀನಿ. ನೋಡಿ, ಇವತ್ತಿಂದ ನೀವು ಕೆಲಸ ರೆಡಿ ಆಗ್ಬೇಕು. ಹೋಗ್ಬಿಡು, ಪೇಮೆಂಟ್ ಏನ್ ನಿಮ್ಮದು? ನಾನು ಏನ್ ಕೆಲಸ ಮಾಡ್ತೀನೋ ಅದ್ರ ಮೇಲೆ ಪೇಮೆಂಟ್ ಡಿಫ್ರೆಂಟ್ ಇರುತ್ತೆ ಸರ್. ಅದ್ರ ನಾನು ಕೆಲಸ ಮಾಡಿತಾರ ಪೇಮೆಂಟ್ ಇಸ್ಕೊತೀನಿ ಸರ್, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಸರ್. ನೋಡು ಸುಕನ್ಯಾ, ಇವತ್ತಿಂದ ನಿನ್ನ ಕೆಲಸ ಪ್ರಾರಂಭ ಆಯ್ತು. ಮೊದಲು ಕುಡಿಯಾಕ ಒಂದು ಲೋಟ ನೀರು ಸರ್ ತಗೊಂಡು ಯಜಮಾನ್ರೆ, ಇವತ್ತಿನಿಂದ ನಾನು ಡ್ಯೂಟಿ ಜಾಯ್ನ್ ಆಗ್ತೀನಿ. ನಾನು ಏನೇ ಕೆಲಸ ಮಾಡಿದ್ರು 100 ರೂಪಾಯಿ ಕೊಡ್ಬೇಕು, ಸರಿನಾ? ಓಕೆ, ನೀರು ತಂದು ಕೊಡ್ತೀನಿ ಸರ್. ಯಜಮಾನ್ರೆ, 1 ಗ್ಲಾಸ್ ನೀರು ತಗೊಳ್ಳಿ, 100 ರೂಪಾಯಿ ಕೊಡಿ. ನಾನು ಕೆಲ್ಸಕ್ಕೆ ಜಾಯ್ನ್ ಆದ್ನಲ್ಲ. ಥ್ಯಾಂಕ್ ಯು ಸರ್. ನಾನು ಏನೇ ಕೆಲಸ ಮಾಡಿದ್ರು 100 ರೂಪಾಯಿ ಮಾತ್ರ ಕೊಡ್ಬೇಕು. 100 ರೂಪಾಯಿ? ಹೌದು ಸರ್. ಯಜಮಾನ್ರೆ ಮಲ್ಕೊಂಡಿದ್ರ? ಕಾಲ್ ಯಾವ್ದು ತಲೆ ಯಾವ್ದು ಯಜಮಾನ್ರೆ? ಯಜಮಾನ್ರೆ, ಓ ಯಜಮಾನ್ರೆ, ಯಜಮಾನ್ರೆ, ಕೆಲಸ ಮಾಡಿದೀನಿ, 100 ರೂಪಾಯಿ ಕೊಡಿ. ಏ ಸುಕನ್ಯಾ, ಕಣ್ ತುಂಬ ನಿದ್ದೆ ಮಾಡಾಕರೆ ಬಿಡು. 100 ರೂಪಾಯಿ ಅಂತ ತಿಂಗಳಾದ್ರೆ ಸಂಬಳ ಕೊಡ್ತೀನಲ್ಲ. ಅದು ಬೇಡ ಸರ್, ನಾನ್ ಬರೋವಾಗ ಏನ್ ಹೇಳಿದೆ, ನಾನ್ ಕೆಲಸ ಮಾಡ್ತೀನಿ, ನಮ್ಗೆ ಸಂಬಳ ಕೊಡಿ ಅಂತ. ಇವಾಗ ಪಾತ್ರೆ ತೆಗೀರಿ, 100 ರೂಪಾಯಿ ಕೊಡಿ. ಮುಂಜಾನೆ ಮುಸ್ರಿ ತಿಕ್ಕಿದಕ್ಕೆ 100 ರೂಪಾಯಿ? ಹೌದಾ ಯಜಮಾನ್ರೆ? ನಾನ್ ಬಂದಾಗ ಏನ್ ಹೇಳಿದೆ, ನಾನು ಏನೇ ಕೆಲಸ ಮಾಡಿದ್ರು 100 ರೂಪಾಯಿ ಬೇಕಂತ ಹೇಳಿದೆ. ಚಲೋ ಗಂಟೆ ಬಿದ್ದೆಮ್ಮ, ಹೇಳಿ. ಅವಳಿ ಒಂದ್ ಕಪ್ ಚಾ ಮಾಡ್ಕೊಂಬ. 100 ರೂಪಾಯಿ ಆಗುತ್ತೆ ಸರ್. ಸರ್ 100 ರೂಪಾಯಿ ಸರ್, ಏನೇ ಕೆಲಸ ಮಾಡಿದ್ರು 100 ರೂಪಾಯಿ. 1 ಕಪ್ ಚಾಕ ಸರ್ ಅದು ಡ್ಯೂಟಿ ಅಲ್ವಾ? 100 ರೂಪಾಯಿ? ಸರ್ ನಮ್ ಹುಬ್ಳಿಯಲ್ಲಿ ಹೀಗೆ ಸರ್. ಆಯ್ತಮ್ಮ. ಸರ್ 1 ಕಪ್ ಟೀ, ಅದ್ರ ಜೊತೆ ಇನ್ನೊಂದು ಗ್ಲಾಸ್ ನೀರು ತಂದ್ರೆ 200 ರೂಪಾಯಿ. ಸರ್ 2 ಕೆಲಸ ಆಯ್ತಲ್ಲ. ನೀರ್ ತಂದ್ರೆ ಇನ್ನೂ 100 ರೂಪಾಯಿ, 2 ಸೇರಿಸಿ 100 ರೂಪಾಯಿ ಕೊಟ್ರಿ. ಹೋಗ್ಲಿ, ಟೀಗೆ 100 ರೂಪಾಯಿ ಕೊಟ್ಟಿದ್ರೆ, ಈಗ 1 ಗ್ಲಾಸ್ ನೀರು ತಂದ್ರೆ ಇನ್ನೊಂದು 100 ರೂಪಾಯಿ ಕೊಡ್ಬೇಕು. 2 ಸೇರಿಸಿ ಬಿಟ್ಟು 200 ಆಗುತ್ತೆ ಸರ್. ಇನ್ನೊಂದು 100 ಕೊಡಿ. 1 ಕಪ್ ಟೀ, 1 ಕಪ್ ಗ್ಲಾಸ್ ನೀರು ಎಲ್ಲ ತರ್ತೀನಿ. ಸುಕನ್ಯಾ, ಹಾ ಸರ್. ಗ್ಲಾಸ್ ನೀರ್ ಬೇಡ, ಜಳಕಕ್ಕೆ ನೀರ್ ಕಾಸಿ ಬಿಡ ಹೋಗು. ಸರಿ ಸರ್, ಅದಕ್ಕೆ 100 ರೂಪಾಯಿ ಆಗುತ್ತೆ. ಕಾಸ್ತೀನಿ, ಬನ್ನಿ 100 ರೂಪಾಯಿ ಕೊಡಿ. ಇವ್ ನಮ್ಮ ಚಲೋ ಕೆಲಸದ ಗಂಟೆ ಬಿದ್ದಳರು. ಯಪ್ಪ, ಅಯ್ಯೋ ಬಿಡ. ಸುಕನ್ಯಾ, ಸುಕನ್ಯಾ, ಯಜಮಾನ್ರೆ, ಟೌಲ್ ಬೇಕಾ? ಹೌದಮ್ಮ, ಟೈಲ್ ಬೇಕಾಗಿತ್ತು ಸುತ್ತಗೋಕ. ಯಜಮಾನ್ರೆ, ಟವೆಲ್ ತಂದು ಕೊಡ್ತೇನೆ, ನನಗೆ 100 ರೂಪಾಯಿ ಬೇಕು. ಸುಕನ್ಯಾ, ನಾ ಇಲ್ಲಿ ಜಳಕದ ರೂಮನೆ ಕೂತೀನಿ, ಟವೆಲ್ ಇಲ್ಲ. 100 ರೂಪಾಯಿ ಆಮೇಲೆ ಕೊಡ್ತೀನಿ, ಮೊದಲು ಟೈಮ್ ಕೊಡು. ಯಜಮಾನ್ರೆ, ಮೊದ್ಲು ದುಡ್ಡು ಕೊಡಿ, ಆಮೇಲೆ ಟವಲ್ ಕೊಡ್ತೀನಿ. 100 ಅಲ್ಲೇ ಜಳಕ ಮಾಡಿ ಬಂದು 200 ಕೊಡ್ತೀನಿ, ಮೊದಲು ಟವೆಲ್ ಕೊಡು. ಯಜಮಾನ್ರೆ, ಆಯ್ತು, 200 ರೂಪಾಯಿ ಕೊಡ್ತೀರಲ್ಲ, ಅದಕ್ಕೋಸ್ಕರ ತಂದು ಕೊಡ್ತೀನಿ. ಖಂಡಿತ 200 ರೂಪಾಯಿ ಕೊಡ್ಬೇಕು. ಲೇಟ್ ಆದ್ರೆ 300 ರೂಪಾಯಿ ಆಗತ್ತೆ. ಚಲೋ ಕೆಲಸದ ಆಳು ತಂದಿಟ್ಟುಕೊಂಡಲ್ಲ ಮಾರಾಯ, ನಮ್ದು ತಗೊಂಡು ನಾನ ಹೊಡ್ಕೊಂಡಂಗ ಆಗಿಬಿಡ್ತಿದ್ದ. ಚಲೋ ಗಂಟೆ ಬಿದ್ದರೆ ದುಡ್ಡು ಪೇಮೆಂಟ್ ಎಲ್ಲ ನನಗೆ ಆಗೋಯ್ತು. ಏನಾದ್ರು 1 ಕೆಲಸ ಮಾಡಿದ್ರೆ 100 ರೂಪಾಯಿ, 1 ಕೆಲಸ ಮಾಡಿದ್ರೆ 100 ರೂಪಾಯಿ, ಹಾಗಾಗಿ ಇಷ್ಟು ಎಲ್ಲ ದುಡ್ಡು ಬರ್ತದೆ. ಆದ್ರೆ ಯಜಮಾನ್ರ ಮನಿ ಸಂಬಳನ ಸಾಲ್ತಾ ಇಲ್ಲ, ಏನ್ ಮಾಡ್ಬೇಕು? ಪರವಾಗಿಲ್ಲ, ಅವ್ರ ಯಜಮಾನ್ರಿ ಏನಾದ್ರೂ ಮಾಡ್ಕೊಳ್ಳಿ, ನನಗ್ ಸಂಬಳ ಆದ್ರೆ ಸಾಕಪ್ಪ. ಸುಕನ್ಯಾ, ಸುಕನ್ಯಾ, ಯಜಮಾನ್ರೆ ಬಂದೆ, ನೀರು ತಗೊಂಡು ಬಂದೆ. ಯಜಮಾನ್ರೆ, ನೀರು. ಹಾಗೆಲ್ಲ ಸುಕನ್ಯಾ, ಬಾ ಇಲ್ಲಿ.
ಯಜಮಾನ್ರೆ ಕೈ ಮುಟ್ಟಿದ್ರ ಹಾಗಲ್ಲ ಸುಕನ್ಯಾ, ನಾ ಹೇಳೋದು ಯಜಮಾನ್ರೆ ಒಂದ್ ಕೈ ಮುಟ್ಟಿದ್ರೆ 5,000. ಆ? ಹೌದ್ ಮತ್ತೆ ಹಂಗಲ್ಲ ನಾ ಹೇಳೋದು. ಹಾ ಹೆಂಗೋ ನನ್ನ ಹೆಂಡತಿ ಜಗಳಾಡಿ ತವ್ರ ಮನೆಗೆ ಹೋಗ್ಯಾಳ, ಹೌದಾ ನೀನ ಈ ಮನೆಗೆ ಯಜಮಾನಿ ಆಗಿ ಬಿಡ್ಲ. ಯಜಮಾನ್ರೆ ಮೈ ಪೂರಾ ಮುಟ್ಟಿದ್ದೀರಿ 50,000. ಆ? ಮತ್ತೆ ನಾನು ಎಷ್ಟು ಮನೆಯೊಳಗೆ ಕೆಲಸ ಮಾಡಿಲ್ಲ. ಹೆಂಡ್ರನ್ನ ತವ್ರ ಮನೆಗೆ ಕಳಿಸಿ ಕೆಲ್ಸಕ್ಕೆ ಕರ್ಸ್ಕೊಂಡು ಕೈ ಮುಟ್ಟಿ ಮೈ ಮುಟ್ಟಿ ತೆವ್ ತೀರ್ಸ್ಕೊಳ್ಳೋದು ನಾನು ಎಷ್ಟು ಜನ ನೋಡಿಲ್ಲ. ಅದು ಯಜಮಾನ್ರೆ ಅದೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾನು ಕೈ ಮುಟ್ಟಿದ್ರೆ 5,000, ಮೈ ಮುಟ್ಟಿದ್ರೆ 50,000. ಈಗೇನಿದ್ರೆ ಟೋಟಲ್ ಆಗಿ ದುಡ್ಡು ಕೊಡ್ಬೇಕು. ಆ? ಇಲ್ಲ ಅಂತಂದ್ರೆ ಹೊರಗಡೆ ಹೋಗಿ ಲಬ 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 ಬಾಯಿ ಬಿಡ್ಕೊಂಡು ಜನಗಳಿಗೆಲ್ಲ ಕೂಡಿಸಿ ನಿಮ್ ಇಡೀ ಸ್ಟೋರಿನ ತೋರಿಸ್ತೀನಿ, ಸರಿನಾ? ಏನ್ ಇಡೀ ಸ್ಟೋರಿ ಜನ ನೋಡದ್ಬೇಕು, ನಾವಿಬ್ರೇ ನೋಡದ್ಬೇಕು. ಯಜಮಾನ್ರೆ ಸುಕನ್ಯಾ, ಯಾಕ್ರಿ ಯಜಮಾನ್ರೆ ಕದ್ದು ಬಂದವ್ರ ಇದ್ದೀರಾ? ಹಂಗಲ್ಲಮ್ಮ, ನನಗೊಂದ್ 100 ರೂಪಾಯಿ ಕೊಡ್ತೇನ? ಯಾವ್ದಕ್ಕೆ ಯಜಮಾನ್ರೆ? ನನ್ನ ಹೆಂಡತಿನ ಕರ್ಕೊಂಡು ಬರಾಕ. ಹೌದಾ ಹ್ಮ್. ಯಜಮಾನ್ರೆ ನೀ ಕೊಟ್ಟದ್ದು ಲೆಕ್ಕ ಹಾಕಿದ್ರೆ ಹಬ್ಬ ಅಂದ್ರೆ ಒಂದ್ 3-3.5 ಲಕ್ಷ ಆಗಿರ್ಬೋದು. ಆದ್ರೆ ನನಗೆ 100 ರೂಪಾಯಿ ಕೊಡಕ್ಕೆ ಏನ್ ಗಂಟು ಹೋಗಿದೆ? ಯಾಕಂದ್ರೆ ನನ್ನ ಹೆಂಡತಿನ ಕರ್ಕೊಂಡ್ ಬರಾಕ ಬಸ್ ಚಾರ್ಜ್ ಇಲ್ಲ. ಹೌದಾ ಯಜಮಾನ್ರೆ? ಆ ಮಟ್ಟಕ್ಕೆ ಬಂದು ನಿಂತಿನವ. ಹೌದಾ? ನೋಡಿ ಯಜಮಾನ್ರೆ, ಒಂದ ದುಡ್ಡಲ್ಲ 2 ದುಡ್ಡಲ್ಲ 3.5 ಲಕ್ಷ ನನಗೆ ಕೊಟ್ಟಿದ್ದೀರ. ಜುಜುಬಿ 100 ರೂಪಾಯಿ ಕೊಡೋದ? ಈಗ ಈಗ ತಂದು ಕೊಡ್ತೀನಿ, ಸರಿನಾ? ಆಯ್ತಮ್ಮ, ಹೋಗ. ನನ್ನ ಹೆಂಡತಿ ಮನ್ಯಾಗ ಚಾ ಮಾಡ್ತನ್ರಿ 10 ರೂಪಾಯಿ ಕೊಡ್ರಿ ಅಂದ್ರ ನಾ ಕೊಡ್ತಿದ್ದಿಲ್ಲ. ಈಗಿಕ್ಕಿ ಮನೆ ಕೆಲಸ ಮಾಡಿದಕ್ಕಿ 3.5 ಲಕ್ಷ. ಯಪ್ಪಾ, ಇನ್ನು 7 ಚಿಲಮದಾಗ ವರದಕ್ಷಿಣೆಗೆ ಆಸೆ ಬಿದ್ದು ಹೆಂಡತಿನ ಬಡತ್ತ ಅವ್ರ ಮನೆಗೆ ಯಾವತ್ತೂ ಕಳಿಸಬಾರ್ದಂಗ ಆಯ್ತಲ್ಲ ಯಪ್ಪಾ.